ತುಂಬಾ ಜನ ಕೇಳ್ತಾ ಇದ್ರು ನಿಮ್ಮ ಅಮ್ಮನ ಹಿಂದ್ಗಡೆ ಗಡ್ಡೆ ಆಗಿದೆಯಲ್ಲ ಅದು ಏನು ಏನಂತ ಇವತ್ತು ಬನ್ನಿ ಹೇಳ್ತೀನಿ. ಏನಂತಾರ ಇದಕ್ಕ? ವಾಳ ಅಂತಾರಂತೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ನಾಗು ಫ್ರೆಂಡ್ಗೆ ಇವನು ಪ್ರಪೋಸ್ ಮಾಡ್ಬಿಟ್ಟು ಫ್ರ್ಯಾಂಕ್ ಮಾಡ್ತಿದ್ದಾನೆ ಅಂತ ನೋಡೋಣ. ಆ ಹುಡುಗಿನ ಅಕ್ಸೆಪ್ಟ್ ಮಾಡ್ತಾಳ ಇಲ್ವೋ ನೋಡೋಣ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಅಪ್ಪು ಆಸರೆ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಅಮ್ಮನ ಹಿಂದ್ಗಡೆ ಗಡ್ಡೆ ಆಗಿದೆಯಲ್ಲ ಅದು ಏನು ಏನಂತ ಇವತ್ತು ಬನ್ನಿ ಹೇಳ್ತೀನಿ. ನೋಡಿ, ನಮ್ಮ ಅಮ್ಮ ಹಿಂದ್ಗಡೆ ಗಡ್ಡೆ ಆಗಿದೆ. ಅದು ಏನಂತಾರ ಇದಕ್ಕೆ? ವಾಳ ಅಂತಾರಂತೆ. ಬಟ್ ಇದು ಆಪ್ರೇಷನ್ ಆಗುತ್ತೆ, ಬಟ್ ಅದಕ್ಕೆ ಟೈಮ್ ಹೇಳಿದ್ದಾರೆ. ಬಟ್ ಏನಂದರೆ ಇದು ಗಡ್ಡೆ ಬಂದ್ಬಿಟ್ಟು ನಮ್ಮ ಅಮ್ಮನ ಕಣ್ಣಿಗೆ ನರಕ್ಕೇನೋ ಪ್ರಾಬ್ಲಮ್ ಆಗಿದೆ ಅಂತೆ. ಆಪ್ರೇಷನ್ ಮಾಡಿದ್ರೆ ಕಣ್ಣು ವೀಕ್ನೆಸ್ ಆಗುತ್ತೆ ಅಂತಲೇ ಹೇಳ್ತಾ ಇರ್ತಾರೆ. ಆದರೆ ಆಪ್ರೇಷನ್ ಮಾಡಿಸ್ತೀವಿ. ಆದರೆ ಆಪ್ರೇಷನ್ ಏನಕ್ಕೆ ಮಾಡಿಸ್ಕೊಳ್ರಿ ಅಂತ ನಮ್ಮ ಅಮ್ಮನೇ ಹೇಳ್ತಾರೆ. ನೋಡ್ರಿ, ಏನಕ್ಕೆ ಆಪ್ರೇಷನ್ ಮಾಡಿಸ್ತೀವಲ್ಲಮ್ಮ? ಮದುವೆ ಆದ್ಮೇಲೆ ಮಾಡಿಸ್ಕೊತೀವಿ. ಯಾರ ಮದುವೆ? ನಮ್ಮ ಮಗನ ಮದುವೆ. ನಮ್ಮ ಅಮ್ಮಂದು ಏನಂದರೆ, ನನ್ನ ಮದುವೆ ಮಾಡ್ಕೊಂಡ್ಮೇಲೆ ಆರಾಮಾಗಿ ನನ್ನ ಮನೇಲಿ ಇರ್ತೀನಪ್ಪ, ಅವಾಗ ಫಸ್ಟ್ ಮದುವೆ ಆಗಲಿ ಆಮೇಲೆ ಮಾಡ್ಕೊತೀನಿ ಅಂತ ನಮ್ಮಮ್ಮ. ನಾನು ಇಲ್ಲಮ್ಮ ಮಾಡಿಸ್ಕೊ, ಆಪ್ರೇಷನ್ ಮಾಡಿಸ್ಕೊ ಅಂತಂದರೆ ಕೇಳ್ತಾ ಇಲ್ಲ ನಮ್ಮಮ್ಮ. ತುಂಬ ಜನ ಕಮೆಂಟ್ ಆಗ್ತಿದ್ರು ಇನ್ಸ್ಟಾಗ್ರಾಮಲ್ಲಿ, ಏನಾಗಿದೆ ಏನಿಲ್ಲ. ಇದು ಬಂದ್ಬಿಟ್ಟು ವಾಳ ಅಂತ ನಮ್ಮಮ್ಮ ಹೇಳ್ತಿದ್ದಾರೆ. ಇದು ಸ್ವಲ್ಪ ದಿನ ನಮ್ಮ ಮದುವೆ ಆದ ತಕ್ಷಣ ಆಪ್ರೇಷನ್ ಮಾಡಿಸ್ತೀವಿ. ಆಮೇಲೆ ಬೇಕಾದ್ರೆ ನಮ್ಮ ಅಮ್ಮಂಗೆ ಏನಂದ್ರೆ ಆಸೆ, ನನ್ನ ಮದುವೆಯಲ್ಲಿ ನಿಂತ್ಕೊಂಡು ಅವರೇ ಮದುವೆ ಮಾಡ್ಬೇಕನ್ನೋ ಆಸೆ. ಪ್ರತಿಯೊಬ್ಬರು ತಂದೆ ತಾಯಿಗೆ ಆಸೆ ಇರುತ್ತೆ, ಏನಂದರೆ ಮಗನ ಮದುವೆ ನಾನು ನಿಂತ್ಕೊಂಡು ಮಾಡ್ಬೇಕನ್ನೋದು. ಅದೇ ಥರ ನಮ್ಮ ಅಮ್ಮನ ಆಸೆ ಅಲ್ಲಮ್ಮ. ಎಲ್ಲರೂ ಸಪೋರ್ಟ್ ಇರಲಿ. ತುಂಬ ಜನ ಕೇಳ್ತಾ ಇದ್ರಲ್ಲ, ಮದುವೆ ಮಾಡ್ಕೊಂಡ್ರ ಬ್ರದರ್, ಮದುವೆ ಮಾಡ್ಕೊಂಡ್ರ ಅಂತ. ಇನ್ನೂ ಇಲ್ಲ, ಜಸ್ಟ್ ಎಂಗೇಜ್ಮೆಂಟ್ ಆಗಿರೋದು ನಂದು ಇವಳ್ದು. ಇನ್ನೂ ಮದುವೆ ಇನ್ನೂ ಲೇಟ್ ಇದೆ. ಇನ್ನೂ ಸ್ವಲ್ಪ, ಯಾಕಂದರೆ ಮನೇಲಿ ಪರ್ಸ್ನಲ್ಲಾಗಿ ಏನೋ ಪ್ರಾಬ್ಲಮ್ ಇದೆ, ಅದರಿಂದಾಗಿ ಇನ್ನೂ ಮದುವೆ ಆಗಿಲ್ಲ. ಯಾರು ಮಿಸ್ಟೇಕ್ ಮಾಡ್ಕೋಕ್ ಹೋಗ್ಬೇಡ್ರಿ, ಮದುವೆ ಆಗಿದೆ ಅನ್ಕೊಂಡಿದ್ದೀರಾ. ಸ್ವಲ್ಪ ಜನ ಅಂತೂ ನಮ್ದು ಮದುವೆ ಆಗಿದೆ ಅನ್ಕೊಂಡ್ಬಿಟ್ಟಿದ್ದೀರ. ಅದು ಇನ್ನೂ ಮದುವೆ ಆಗಿಲ್ಲ. ಖಂಡಿತ ಎಲ್ಲರಿಗೂ ನಮ್ಮ ಮದುವೆ ಕರಿತೀವಿ, ಸ್ವಲ್ಪ ದಿನ ವೇಟ್ ಮಾಡಿ. ಇವತ್ತು ನಮ್ಮ ನಾಗು ಫ್ರೆಂಡ್ಗೆ ಇವನು ಪ್ರಪೋಸ್ ಮಾಡ್ಬಿಟ್ಟು ಫ್ರ್ಯಾಂಕ್ ಮಾಡ್ತಿದ್ದಾನೆ ಅಂತ ನೋಡೋಣ. ಆ ಹುಡುಗಿನ ಅಕ್ಸೆಪ್ಟ್ ಮಾಡ್ತಾಳ ಇಲ್ವೋ ನೋಡೋಣ. ಕಾಲ್ ಮಾಡು. ಫೋನ್ ತಗೊಂಬ ನೋಡೋಣ. ಫ್ರ್ಯಾಂಕ್ ಮಾಡೋದು ಕಾಲ್ ಇವತ್ತು. ಇವನು ಪ್ರಪೋಸ್ ಮಾಡ್ತಾನೆ ನೋಡೋಣ. ಒಂದು ಹುಡುಗಿ ಆದರೂ ಒಪ್ಕೊಂತಾಳೆ ಇಲ್ವೋ ನೋಡೋಣ. ಫೋನ್ ಮಾಡಿಕೊಡು ಮಾಡ. ನಂಬರ್ I love you. I hate you. नहीं बोलना है, नंबर 2 बोलना है. I love you too on the video. I love you too. I love you. अभी एक मिनट अभी तू क्या बोला? बोल रहे बोल. ठीक है, मैं एक काम भी कर रहा हूँ, देता हूँ देखो. ಹಾಯ್ ಗೈಸ್, ನೋಡಿ ನಾನು ಮತ್ತೆ ನಮ್ಮ ಹುಡುಗ ಮುಂಡ್ರಿಗೆ ಎಲ್ಲಮ್ಮ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆಗ್ತಿದ್ದೀವಿ. ನಮ್ಮ ಹುಡುಗ ಮತ್ತು ನಮ್ಮ ಅಣ್ಣ ಗಾಡಿ ವಾಶ್ ಮಾಡ್ತಿದ್ದಾರೆ. ಮತ್ತೆ ಅಲ್ಲಿ ಹೋದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಬಾಯ್. ಹಾಯ್ ಗೈಸ್, ಫೈನಲಿ ಮುಂಡ್ರಿಗೆ ರೀಚ್ ಆಗಿದ್ದೀವಿ. ನೋಡಿ, ಇದೇ ಊರು ಮುಂಡ್ರಿಗೆ ಅಂತ. ನೋಡೋಣ, ಇಲ್ಲಿಂದ ಒಳಗಡೆ ಹೋಗ್ಬೇಕು. ನೋಡೋಣ, ಇಲ್ಲಿಂದ ಒಳಗಡೆ ಹೋಗಿ ತೋರಿಸ್ತೀನಿ ಅಲ್ಲಿ ದೇವಸ್ಥಾನ ಮುಂಡ್ರಿಗೆ ಎಲ್ಲಮ್ಮ. ಇದು ನಮ್ಮ ಮನೆ ದೇವರು. ಅವಾಗ ಮಂಗಳವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ಇದ್ರೆ ಬಂದು ಕಾಯಿ ಹೊಡಿತಾ ಇರ್ತೀವಿ. ಬನ್ನಿ ಹೋಗೋಣ, ದೇವಸ್ಥಾನ ತೋರಿಸ್ತೀನಿ. ಪರಶುರಾಮನ ತಾಯೇ ಓ ಪರಮೇಶ್ವರಿ, ಬಯಲು ಸೀಮೆಯ ಕಾಯೋ ಓ ಭಾಗ್ಯೇಶ್ವರಿ. ದಿನ ನಾನು ವಿಡಿಯೋ ನೋಡ್ತಿರಲ್ಲ? ದಿನ ನೋಡ್ರಿ ನಮ್ಮ ವಿಡಿಯೋ, ಚಂದ ಅನ್ನಿಸ್ತೀವಿ ನಾವು ನಿಮಗೆ. ಥ್ಯಾಂಕ್ಸ್. ಹಾಂ, ಜನಪದ ಸಾಂಗ್ ನೋಡ್ರಿಲ್ಲ? ಯಾವ್ದು ಹೇಳ? ಕತ್ತಲ ಈಗ ನೋಡಿ ಕೇಳಿದ್ವಿ. ಫುಲ್ ಸಾಂಗ್ ಕೇಳ್ರಿಲ್ಲ? ಈಗ ನೆಕ್ಸ್ಟ್ ಹೊಸ ಸಾಂಗ್ ಇನ್ನೊಂದು ಬರ್ತದೆ. ಇನ್ನೂ ಒಂದು ದಿನ ನಾಳೆ ಎಲ್ಲ ನಾಡ್ದು ಶೂಟಿಂಗ್ ಮಾಡ್ತೀವಿ. ಇನ್ನೊಂದು 2-3 ದಿನ ಬರ್ತದೆ ಅದನ್ನು. ಆಯ್ತು, ಬಾಯ್. ಬಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಲುಂಬಿನಿ ಗಾರ್ಡನ್ಗೆ ಬಂದಿವಿ ನಮ್ಮ ಯಾದಗಿರಿಯಲ್ಲಿ. ಇವ್ರಿಗೆ ವಿಡಿಯೋ ಮಾಡಕತ್ತಾರ ನಮ್ಮ ಅಣ್ಣನವ್ರು. ವಿಡಿಯೋ ಮಾಡೋದಲ್ಲ ಇವ್ರಿಗೆ. ಇವ್ರಿಗೆ ಬೆಳಗ್ಗೆ ಲವರ್ ಸಿಕ್ಕಿಲ್ಲ ಅಂದ್ಬಿಟ್ಟು ಇವ್ನ ಜೊತೆ ವೇಟ್ ಆಡಕತ್ತ ನೋಡ್ರಿ. ಹೇಳಿ ಅವ್ನಿಗೆ ನೋಡಿ, ಬೆಳಗ್ಗೆ ತಿರ್ಸದ ಮಾಡಿ ಚಪ್ಲ ಕೇಳಿ ಏನ ಇವ ನಮ್ಮ ಅಣ್ಣ ರೀ. ಯಾವಾಗ ನೋಡಿದ್ರೆ ಕೆಲಸ ಅಂತಿರ್ತಾನ. ಅಲ್ಲ, ಮಾನಸಿಕ ಡಿಪ್ರೆಷನ್. ತಿರ್ಸ್ರಪ್ಪ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲ ಜೋರಿಗೆ ನಾ ತಿರ್ಸ್ದಣ. ನೂರು ಸಾಗರ ಬೇಕಂತೆ, ನೀ ಕೊಟ್ಟ
ಹೇಳಿದ ಅವಲಿಂದ ತಿರ್ಸಕೈತೆ ಆಗವಲ್ದು ಇದು ಕೈಲಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ಥರ ಲಾಗ್ ಮಾಡ್ಬೇಕನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.